ವೈ ಆಕ್ಟರ್ ಈ ಸರಿ ಆದರೂ ಒಂದು ಕಮರ್ಷಿಯಲ್ ಸಿನಿಮಾ ಮಾಡೋಣ. 140 ಸಿನಿಮಾಗಳು ರಿಲೀಸ್ ಆಗಿದೆ. ಲಾಜಿಸ್ಟಿಕ್ಸ್ ಹೇಗೆ ವರ್ಕ್ ಆಗ್ತಿದೆ ಸರ್? ಓಪನ್ ಆಗಿ ಮಾತಾಡ್ತೀನಿ, ನೀವು ಹಾಕೋದು ಬಿಡೋದು ನಿಮಗೆ ಬಿಟ್ಟಿತ್ತು. ಎಲ್ಲೋ ಒಂದು ಕಡೆ ನೋವಿದೆಯಾ, ನಾನು ಸ್ಟಾರ್ ಆಗ್ಬೋದಿತ್ತು ಅಂತ? ಅದರ ಪ್ರಯತ್ನ ನಡೀತಾನೆ ಇದೆ. 7 ಸಿನಿಮಾ 6 ಸಿನಿಮಾ ಬಂತು ಅಂದರೆ ಜನ ಯಾವ ಸಿನಿಮಾ ನೋಡಬೇಕು? ಈ ಸ್ಟಾರ್ ಅಂತ ಏನು ಹೇಳ್ತೀವಿ ಕಮರ್ಷಿಯಲ್ ಆಗಿ, ಅದು ನನ್ನ ಕೈಯಲ್ಲಿಲ್ಲ. ಅದು ಚೆನ್ನಾಗಿಲ್ಲ ಅನ್ನೋ ವರ್ಡ್ ಸ್ಪ್ರೆಡ್ ಆಗ್ತಿದ್ದಂಗೆ ಬಿತ್ತು. ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಜನ ಬರ್ತಾರೆ ಸರ್ ಥಿಯೇಟ್ರಿಗೆ? ಸಾರ್ ಸೂಪರ್ ಸರ್, ಎಕ್ಸ್ಟ್ರಾರ್ಡನರಿ ಸರ್, ಫ್ಯಾಂಟಾಸ್ಟಿಕ್ ಸರ್, ಸರ್ ವಾಟ್ ಈಸ್ ಯರ್ ನೆಕ್ಸ್ಟ್ ಪಿಕ್ಚರ್ ಅಂತ ಕೇಳೋರೆಲ್ಲರೂ ಬರ್ತಾರೆ ಅಂತ ನಾನು ಹೇಳಕ್ಕೆ ಸಾಧ್ಯನಿಲ್ಲ. ನಾನು ಎಲ್ಲರಿಗೂ ಹೇಳೋದನ್ನ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರಬೇಡಿ. ಇವತ್ತು ನೀವು ಇಂಡಸ್ಟ್ರಿಯಲ್ಲಿ ಎಲ್ಲಿ ನಿಂತಿದ್ದೀರಾ ಗೊತ್ತಿಲ್ಲ. ನಟನೇನೆ ನನ್ನ ಬದುಕು. ಸಿನಿಮಾ ಸೂತ್ರ ಅರ್ಪಿಸುವ ಹೌಸ್ಫುಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಮ್ಮ ಜೊತೆ ಇವತ್ತು ಆ್ಯಕ್ಟರ್ ಟೀಮ್ ಇದ್ದಾರೆ ಆ್ಯಂಡ್ ಇವತ್ತು ಆ್ಯಕ್ಟರ್ ಸಿನಿಮಾದ ಪ್ರೊಡ್ಯೂಸರ್ ನಮ್ಮ ಜೊತೆ ಇದ್ದಾರೆ. ವೀರೇಶ್ ಸರ್, ವೆಲ್ಕಮ್ ಟು ದ ಶೋ ಸರ್. ಆ್ಯಂಡ್ ವೀರೇಶ್ ಸರ್ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ, ಈಗಾಗಲೇ ಆನ್ಲೈನ್ ಮೀಡಿಯಾದಲ್ಲಿ ಬಹಳ ಪ್ರಸಿದ್ಧರು. ಯಾಕಂದರೆ ಚಿತ್ರಲೋಕ.com ವೆರಿ ಫಸ್ಟ್ ಆನ್ಲೈನ್ ಪೋರ್ಟಲ್ ಅಬೌಟ್ ಕನ್ನಡ ಸಿನಿಮಾಸ್ ನೀವು ಶುರು ಮಾಡಿರೋದು. ಆ್ಯಂಡ್ ಇವತ್ತು ಪ್ರಾಬಬ್ಲಿ ನೀವು ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ಅದರಲ್ಲಿ. ಯಾಕಂದರೆ ಯಾರೂ ನಿಮ್ಮನ್ನು ಕೇಳದೆ ನೀವೇನೇ ಪ್ರಮೋಟ್ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಸ್ಗೆ, ಅದಕ್ಕೆ ಹ್ಯಾಟ್ಸ್ ಆಫ್ ನಿಮಗೆ. ಆ್ಯಂಡ್ ಇವತ್ತು ನಿಮ್ಮ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ನಾವು ಬರ್ತಾ ಇದ್ದೀವಿ. ದಟ್ ಈಸ್ ಬಿಕಾಸ್ ಆಫ್ ಯುವರ್ ಕೈಂಡ್ನೆಸ್ ಅನ್ಸುತ್ತೆ. ಸ್ಟ್ರೈಟಾಗಿ ಕ್ವೆಶ್ಚನ್ ಕೇಳ್ತೀನಿ ಸರ್. ಸೊ ಇಂಡಿಪೆಂಡೆಂಟಾಗಿ ಫಸ್ಟ್ ಸಿನಿಮಾ ಮಾಡ್ತಾ ಇರೋದು ಆ್ಯಕ್ಟರ್ ವೀರೇಶ್ ಸರ್. ಸೊ ಇದ್ರ ಬಗ್ಗೆ ಯಾಕೆ ನೀವು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅನ್ನಿಸ್ತು? ಸಿನಿಮಾ ಪ್ರೊಡಕ್ಷನ್ ನಾನು ಮುಂಚೆಯಿಂದ ಆಸೆ ಇದ್ದಿದ್ದೆ. ಕಾರಣಾಂತರಗಳಿಂದ ಕೆಲವು ವಿಷಯಗಳಲ್ಲಿ ನಾನು ಮಾಡೋಕ್ಕಾಗಿರಲಿಲ್ಲ. 2 years ಬ್ಯಾಕ್ ಒಂದು ಸಿನಿಮಾ ಪ್ಲ್ಯಾನ್ ಮಾಡಿದ್ವಿ. ಅದು ಉದಯ್ ಮರ್ಕಣಿಯವರ ಕತೆ. ಆ ಸಿನಿಮಾನ ಮಾಡೋದಕ್ಕೆ ಅವರು ಸಜೆಷನ್ ಮಾಡಿದ್ದು ಇಬ್ಬರು ಡೈರೆಕ್ಟ್. ಸಜೆಸ್ಟ್ ಮಾಡಿದ್ದು ಇಬ್ಬರು ಹೆಸರು, ಒಂದು ದಿನೇಶ್ ಬಾಬು, ಮತ್ತೊಬ್ಬರು ದಯಾಳ್ ಪದ್ಮನಾಭನ್. ಸೊ ದಯಾಳು ಆರಂಭದಿಂದ ನಾನು ನೋಡ್ಕೊಂಬಂದಿದ್ದೀನಿ. ದಯಾಳ ಬಗ್ಗೆ ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ, ಸರ್ ಇದಾಗಬೇಕು, ಆಗತ್ತೆ, ಆಗಲ್ಲ ಅನ್ನೋ ವರ್ಡ್ ಬರಲ್ಲ ಆತನ ಬಾಯಿನಲ್ಲಿ. ಏನೇ ಆಗಲಿ ಸರ್ ಇದು ಮಾಡಬೇಕು ಸರ್. ಸೊ ಈ ನೇಚರ್ ಆತನಲ್ಲಿದೆ. ಒಂದು ಟೈಮ್ನ ಕಾರಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇರಬೇಕಾದ್ರೆ ಯಾವ್ದಾದ್ರು ಸ್ಟೋರಿ ಇದೆಯಾ ದಯಾಳ ಅಂದಾಗ, ಒಂದು 2 minutesಲ್ಲಿ ಸಿನಿಮಾ ಸ್ಟೋರಿ ಹೇಳಿದ್ರು. ಇನ್ನೊಂದು ಸಿನಿಮಾ ಒಂದು 3 minutesಲ್ಲಿ. 2 minutesಲ್ಲಿ ನನ್ನ ಇಡೀ 25 ವರ್ಷಗಳ ಸಿನಿಮಾ ಇಂಡಸ್ಟ್ರಿಯ ಅನುಭವದಲ್ಲಿ ಆ ಸ್ಟೋರಿ ಲೈನ್ ನನ್ನ ತಲೆಗೆ ಹೊರಟೋಯ್ತು. ಕಾರಣ ಏನು ಅಂತಂದರೆ, ನೀವೇ ಹೇಳಿದ್ರಿ, ಕಳೆದ ಇಷ್ಟು ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀನಿ. ಪತ್ರಕರ್ತನಾಗೂ ನೋಡಿದ್ದೀನಿ, ನಿರ್ಮಾಪಕನಾಗೂ ನೋಡಿದ್ದೀನಿ, ಮತ್ತು ಹೊರಗಿನ ಎಲ್ಲ ಆಲ್ಮೋಸ್ಟ್ ವಿಷಯಗಳು ಗೊತ್ತಿರ್ತವೆ. ಸೊ 2 ನಿಮಿಷದಲ್ಲಿ ಹೇಳ್ದ ಒಂದು ಕತೆ ಇಮ್ಮಿಡಿಯೇಟಾಗಿ ನನ್ನ ಇಡೀ ಎಕ್ಸ್ಪೀರಿಯೆನ್ಸಲ್ಲಿ ಬಂದ ಅಷ್ಟು ಕೆಲವು ಕಣ್ಮುಂದೆ ಕಾಣಿಸ್ತು. ಸರ್ ಇನ್ನೊಂದು ಪ್ರಶ್ನೆ, 25 ವರ್ಷ ನೀವು ಈ ಜರ್ನಿ ನೋಡಿದ್ದೀರಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ್ಯಸ್ ಎ ಜರ್ನಲಿಸ್ಟು ಆ್ಯಂಡ್ ಚಿತ್ರಲೋಕ ನಡೆಸ್ತಿದ್ದೀರಾ. ಪ್ರೊಡಕ್ಷನ್ ಈ ಟೈಮಲ್ಲಿ ಕನ್ನಡದಲ್ಲಿ ಹೇಗಿದೆ ಸರ್? ಅಂದರೆ ದ ಹೋಲ್ ಪಿಕ್ಚರ್ ಆಫ್ ಕನ್ನಡ ಸ್ಯಾಂಡಲ್ವುಡ್ ಅಂತ ಏನು ಕರಿತೀವಿ, ಹೇಗಿದೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಏನು? ಆರಂಭದಲ್ಲಿ ಸೂಟ್ ಕೇಸ್ಗಳಲ್ಲಿ ಕಾಸು ತೊಗೊಂಬಾರ್ದು ನಾನು ನೋಡಿದ್ದೀನಿ. ಬರಬೇಕಾದ್ರೆ ಕೈಗೆ ಚೈನ್ಗಳು, ಕತ್ತಿಗೆ ಚೈನ್ಗಳು, ಇಳಿದು ಬರೋ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಎಲ್ಲ ಬರೋವಂಥದ್ದು ನೋಡಿದ್ದೀನಿ. ನೀವು ಸ್ಟಾರ್ಟಿಂಗೇ ತೆಗೆದು ಹಿಂಗೆ ಬಿಡ್ತಾ ಹೋದರೆ 10 ರೂಪಾಯಿ ಕೊಡೋ ಜಾಗದಲ್ಲಿ 100 ರೂಪಾಯಿ ಕೊಡ್ತೀರಿ. ನಿಮಗೆ 10 ರೂಪಾಯಿ ಅಷ್ಟೇ ಕೊಡಬೇಕಾಗಿರೋದು. ನಾನು ತಗೊಳ ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ 100 ರೂಪಾಯಿ ಕೊಡ್ತಾ ನನಗೆ ಗೊತ್ತಿರಲಿಲ್ಲ. 100 ರೂಪಾಯಿ ಒಂದು ಸತಿ ಒಬ್ಬನು ರುಚಿ ಹಿಡಿದಾಗ ಆ ನೆಕ್ಸ್ಟ್ ಸಿನಿಮಾ ನಿರ್ಮಾಪಕ ಹತ್ರ, ಏನು ಸರ್ 100 ರೂಪಾಯಿ ಅವ್ರು ಕೊಟ್ಟವ್ರೆ, ನೀವೇನು ಸರ್? ಸೊ ಇದು ಕಾಸ್ಟ್ ಬಿಕಮ್ಸ್ ಮೋರ್. ಸೂಟ್ ಕೇಸಲ್ಲಿ ಏನು ಕಾಸು ತುಂಬ್ಕೊಂಡು ಬಂದಿರ್ತಾರೆ, ಬರ್ತಾ ಅದು ಖಾಲಿ ಆಗೋಗುತ್ತಲ್ಲ. ಖಾಲಿ ಆಗೋದಾಗ ಕೊನೆ ಮೂಮೆಂಟಲ್ಲಿ ಸಿನಿಮಾ ಎಲ್ಲಿಂದ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗಿ ಹೆಂಗಂದಂಗೆ ಫೈನಾನ್ಸು ಅಂತಾರೆ. ನನ್ನ ಲೈಫ್ನಲ್ಲಿ ಎಷ್ಟೋ ಪ್ರೊಡ್ಯೂಸರ್ಸ್ ನೋಡಿದ್ದೀನಿ. ಶುಕ್ರವಾರ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಮಂಗಳವಾರ ಬುಧವಾರ ಅವ್ರ ಮನೆ ಪೇಪರ್ಸ್ಗಳು ಅಡಾಡೋದು ನಾನು ನೋಡಿದ್ದೀನಿ. ಶುಕ್ರವಾರ ರಿಲೀಸ್ ಆಗ್ತಿದ್ದಂಗೆ ಫ್ಲಾಪ್ ಆದ ತಕ್ಷಣ ಸಾಯಂಕಾಲ ಆ ಪೇಪರ್ನ ಅವ್ರು ಇನ್ನೊಬ್ರಿಗೆ ಯಾರು ಅಡಾಡ್ತಿದ್ದಾರೋ ಅದನ್ನು ಬರ್ಕೊಡೋದು ನೋಡಿದ್ದೀನಿ. ಸೊ ಯಾಕಾಗತ್ತಿದು? ಲ್ಯಾಕ್ ಆಫ್ ಪ್ಲ್ಯಾನಿಂಗ್. ಸೊ ಇದು ನಮ್ಮ ಸಿನಿಮಾ ಅನ್ನೋದು ಬಿಟ್ಟು ಫಸ್ಟ್ ನಾನು ಹೇಳೋದು ಎಲ್ಲರಿಗೂ ಪ್ಲ್ಯಾನ್ ಮಾಡಿ, ಯಾವುದಕ್ಕೆ ಎಷ್ಟು. ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. 10% ಇಟ್ಕೊಳ್ಳಿ ಫ್ಲಕ್ಚುಯೇಷನ್, 50% ಇಟ್ಕೊಳ್ಳಿ. 100% ಫ್ಲಕ್ಚುಯೇಷನ್ ಇಟ್ಕೊಂಡ್ರೆ ನೀವು ಹೆಂಗೆ ಸರ್ವೈವ್ ಆಗ್ತೀರಿ ಸರ್? ಅದೇ ನಾನು ನಿಮ್ಮನ್ನು ಕೇಳಕ್ಕೆ ಬಂದೆ. ಲಾಸ್ಟ್ ಇಯರ್ ಪ್ರಾಬಬ್ಲಿ ಒಂದು 140, ನಾನು ಆಗಲೇ ಹೇಳ್ದಂಗೆ 140 ಸಿನಿಮಾಗಳು ರಿಲೀಸ್ ಆಗಿದೆ. ಲಾಜಿಸ್ಟಿಕ್ಸ್ ಹೇಗೆ ವರ್ಕ್ ಆಗ್ತಿದೆ ಸರ್? ಅಂದರೆ 3-4 ಸಿನಿಮಾ ಹಿಟ್ ಆಗ್ತಾ ಇದೆ, ಪ್ರಾಬಬ್ಲಿ ಅವ್ರು ದುಡ್ಡು ವಾಪಸ್ ತೊಗೋತಿದ್ದಾರೆ. ಆ್ಯಸ್ ಎ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇನ್ನು 130 ಸಿನಿಮಾಗಳು ಆಲ್ಮೋಸ್ಟು ಏನಾಗ್ತಾ ಇದೆ ಇಂಡಸ್ಟ್ರಿಲಿ ಅಂತ? ಓಪನ್ ಆಗಿ ಮಾತಾಡ್ತೀನಿ, ನೀವು ಹಾಕೋದು ಬಿಡೋದು ನಿಮಗೆ ಬಿಟ್ಟಿತ್ತು. 2006 ಯಾವಾಗ ಒಂದು ಮುಂಗಾರು ಮಳೆ ಅಂತ ಒಂದು ಸಿನಿಮಾ ಬಂತು, ಅದಾದ ಮೇಲೆ
ರಿಯಲ್ ಎಸ್ಟೇಟ್ಸ್ನವರೆಲ್ಲ ಸಿನಿಮಾ ಇಂಡಸ್ಟ್ರಿ ಕಡೆ ತಿರುಗಕ್ಕೆ ಸ್ಟಾರ್ಟ್ ಆದರು. ಇದ್ದಿದ್ದು ರೇಟ್ಸ್ಗಳೆಲ್ಲ ಡಬಲ್ ಆಯಿತು. ಕೆಲವರಿಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲದೆ ಯಾರೋ ಹೇಳಿದ್ದ ಮಾತುಗಳನ್ನ ಕೇಳಿ ಕಂಡಂಗೆ ಕಾಸು ಕೊಡೋಕ್ಕೆ ಸ್ಟಾರ್ಟ್ ಆದರು. ಕಳೆದ ಒಂದು 3 ತಿಂಗಳಿಂದ ವಾರಕ್ಕೆ 4, 5, 6, ಈಗ 19ನೇ ತಾರೀಕು ರಿಲೀಸ್ ಆಗ್ತದೆ 7 ಕನ್ನಡ ಸಿನಿಮಾ. 7 ಕನ್ನಡ ಸಿನಿಮಾಗೆ ನಮ್ಮಲ್ಲಿರೋದೇ ಮಾರ್ಕೆಟು ಲಿಮಿಟೆಡ್. 450ರಿಂದ 500 ಥಿಯೇಟ್ರುಗಳು ಕರ್ನಾಟಕದಲ್ಲಿರೋದು. ಇದ್ರ ಜೊತೆಗೆ ನಮಗೆ ತೆಲುಗು, ತಮಿಳು, ಅದರ್ ಲ್ಯಾಂಗ್ವೇಜಸ್ಸು ಒಂದು ಹೊಡೆತ ಇದ್ದೇ ಇದೆ. ಅಂಥದ್ರಲ್ಲಿ 7 ಸಿನಿಮಾ 6 ಸಿನಿಮಾ ಬಂತು ಅಂದರೆ ಜನ ಯಾವ ಸಿನಿಮಾ ನೋಡಬೇಕು? ಒಂದು ಮಾಸ್ ಇರೋ ಸಿನಿಮಾ ಅಂತ ಅಂದಾಗ ಅದಕ್ಕೆ ಸ್ಟಾರ್ಟ್ ಆಗೋದೇ ಪ್ರೇಕ್ಷಕ ಥ್ರೂ ದ ಆಟೋ ಡ್ರೈವರ್ಸು, ಅವರು ಇವರು ಈ ಕಡೆಯಿಂದ ಎದ್ದೇಳ್ತಾರೆ. ಅವರು ದುಡಿಯೋದು ಒಂದು ಸತಿ ಇವತ್ತು ಸಿನಿಮಾ ಥಿಯೇಟ್ರಿಗೆ ಹೋಗ್ಬಿಟ್ಟು ಅವ್ರು ಸಿನಿಮಾ ನೋಡಬೇಕಾದ್ರೆ ಮಿನಿಮಮ್ 200 ರೂಪಾಯಿ 300 ರೂಪಾಯಿ ಬೇಕು. ಅವ್ನು 300 ರೂಪಾಯಿ ಒಂದು ಸಿನಿಮಾಗೆ ಆಗ್ತಾ ಅಂದರೆ ಇಡೀ ವಾರದಲ್ಲಿ ಇನ್ನೊಂದು ಸಿನಿಮಾಗೆ ಆಗ್ತಾನೆ. ಅವ್ನು ನೋಡೋಕ್ಕಾಗೋದು ಒಂದೇ ಸಿನಿಮಾ. ಒಂದು ಸಿನಿಮಾ ನೋಡ್ಕೊಂಡು ಬರ್ತಿದ್ದಂಗೆ ಚೆನ್ನಾಗಿದ್ದರೆ ಅವ್ನು 10 ಜನಕ್ಕೆ ಹೇಳ್ತಾನೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಆ ಚೆನ್ನಾಗಿಲ್ಲ ಅನ್ನೋ ವರ್ಡ್ ಸ್ಪ್ರೆಡ್ ಆಗ್ತಿದ್ದಂಗೆ ಬಿತ್ತು. ಇವತ್ತು ಏನಾಗಿದೆ ಅಂದರೆ ನಂಬರ್ ಆಫ್ ಡೇಸ್ 100 ಡೇಸ್ ಹೋಯ್ತು, 200 ಡೇಸ್ ಹೋಯ್ತು ಅಂತ ಯಾರು ಲೆಕ್ಕ ಹಾಕಲ್ಲ. ಇವತ್ತು ಕರೆಕ್ಟಾಗಿ ಒಂದು ಲಿಮಿಟೆಡಲ್ಲಿ ನಾವು ಸಿನಿಮಾ ಮಾಡಿದ್ರೆ 2-3 ವೀಕ್ಸಲ್ಲಿ ಕಾಸೆತ್ಬಿಡ್ಬೋದು. ಸೊ ಮಾರ್ಕೆಟಿಂಗು ಸ್ಟ್ರಾಟಜಿ, ಪಬ್ಲಿಸಿಟಿ ಸ್ಟ್ರಾಟಜಿ ಯಾವ ಗೊತ್ತಿಲ್ಲ ಅಂದರೆ ನಾನು ಎಲ್ಲರಿಗೂ ಹೇಳೋದನ್ನ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರಬೇಡಿ ಸರ್. 5 ಇಯರ್ಸ್ ಡೌನ್ ದ ಲೈನ್, ಪ್ರಾಬ್ಲಿ 3 ಇಯರ್ಸ್ ಡೌನ್ ದ ಲೈನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲಿರುತ್ತೆ ಅನ್ಸುತ್ತೆ ನಿಮಗೆ? ಎಲ್ಲೂ ಇರಲ್ಲ, ಇರೋ ಜಾಗದಲ್ಲಿ ಅಲ್ಲೇ ಇರುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಕೇಳೋಣ ತುಂಬ ಜನ ಕೇಳೋಣ ಅನ್ಕೋತೀನಿ ಸರ್. 5 ವರ್ಷದ ಹಿಂದೆ ನಾನು ಕೇಳಬೇಕಾದ್ರೆ 5 ವರ್ಷದಲ್ಲಿ ಅದಾಗೋಗುತ್ತೆ ಇದಾಗುತ್ತೆ ಅಲ್ಲೇ. ನಿಮಗೆ ನಾನು ಹೇಳ್ತಾ ಇರೋದು 25 ವರ್ಷಗಳ ಇಂಡಸ್ಟ್ರಿ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. 20-25 ಇಯರ್ಸ್ ಬ್ಯಾಕ್ ಪೇಪರ್ಸ್ಗಳು ಕೊಡ್ತೀನಿ ನಾನು. ಆವತ್ತು ನಾನು ಮಾತಾಡಿದಂಥ ಎಷ್ಟೋ ಜನ ಇವತ್ತು ಇದ್ದಾರೆ, ಎಲ್ಲ ಪ್ರತಿಷ್ಠೆ. ಆವತ್ತೇನು ಹೇಳಿದ್ದಾರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗೋಲ್ಲ, ಪರಭಾಷೆಯಿಂದ ಅಲ್ಲಿ ನೋಡಿ ಅವರಿಂದ ಕಲಿಬೇಕು, ಇದು ಕಲಿಬೇಕು, ಅವ್ರು ನಮಗೆ ಥ್ರೆಟ್ಟು, ಇದೇ ಮಾತು. ಇವತ್ತು ನಾವು ಅದೇ ಮಾತಾಡ್ತಾ ಇದ್ದೀವಿ. 25 ಇಯರ್ಸ್ ಬ್ಯಾಕ್ ಏನು ಮಾತಾಡಿದ್ದೀವಿ ಅದೇ ಮಾತು ನಾನು ಇವತ್ತು ಮಾತಾಡ್ತಾ ಇದ್ದೀವಿ. ಕೆಲವು ಟೈಮಲ್ಲಿ ವ್ಯಕ್ತಿಗಳು ಬದಲಾಗಿರ್ತಾರೆ ಹೊರತು ಹೇಳಿಕೆಗಳು ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ನವೀನ್ ಸರ್ನಾಗಲೇ ಕೇಳಿದೆ ಸರ್, ಈಗ ಈ ಸಿನಿಮಾಗೆ ಆಡಿಯನ್ಸನ್ನು ಪುಲ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಸೋಷಿಯಲ್ ಮೀಡಿಯಾ ಬಗ್ಗೆ ನಿಮ್ಗಿಂತ ಹೆಚ್ಚು ನಮಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಚಿತ್ರಲೋಕ.com ಇದೆ. ಸೋಷಿಯಲ್ ಮೀಡಿಯಾ ಹೆಂಗೆ ಹೆಲ್ಪ್ ಮಾಡ್ತಾ ಇದೆ ಸರ್ ಇವತ್ತು ಸಿನಿಮಾಗೆ? 2-3 ಇಯರ್ಸಲ್ಲಿ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಈಗ ಕೇಳೋದಾದರೆ, ಆನ್ಲೈನ್ ವಿಲ್ ರೂಲ್ ದ ಪಬ್ಲಿಸಿಟಿ. 100% ಆನ್ಲೈನ್ ವಿಲ್ ರೂಲ್ ದ ಪಬ್ಲಿಸಿಟಿ. ಪೇಪರ್ಗಳಿಗೆ, ಟಿ ವಿಗಳಿಗೆ, ರೋಡ್ ಪೋಸ್ಟ್ಗಳಿಗೆ ಅಲ್ಲಿ ಇಲ್ಲಿ ಲಕ್ಷಾಂತರ ರೂಪಾಯಿ ಹಾಕ್ತಾರೆ. ನಮ್ಮಂಥವ್ರಿಗೆ ಯಾರೂ ಕಾಸು ಕೊಡೋಲ್ಲ. ನಾನು ಹೇಳ್ತಾ ಇರೋದು ನಮ್ಮಂಥವ್ರಿಗೆ, ನಾನು ನೀವು ಎಲ್ಲ ಸೇರಿ ಆನ್ಲೈನಲ್ಲಿ ಕೆಲಸ ಮಾಡೋರಿಗೆ. ಈ ಸಿನಿಮಾದಲ್ಲಿ ನಮ್ಗೆ ಅಡ್ವಾಂಟೇಜ್ ಆಗಿದ್ದು, ನಾನು ನೆಟ್ಟು, ನವೀನ್ ಈಸ್ ಆಲ್ಸೋ ಇನ್ ದ ನೆಟ್, ದಯಾಳ್ ಈಸ್ ಆಲ್ಸೋ ಇನ್ ದ ನೆಟ್, ಆಲ್ಮೋಸ್ಟ್ ಅವರ್ ಟೀಮ್ ಈಸ್ ಆಲ್ಸೋ ಇನ್ ದ ನೆಟ್. ಒಬ್ಬರು ಹಾಕಿದ್ದರೆ ಇನ್ನೊಬ್ರು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಟ್ ಶೇರಿಂಗ್ ಬಿಕೇಮ್ ಮೋರ್ ಶೇರಿಂಗ್. ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. 3 ಇಯರ್ಸ್ ಡೌನ್ ದ ಲೈನ್ ಇಂಡಸ್ಟ್ರಿ ಹೇಗಿರುತ್ತೆ ಅಂತ ನಾನು ಕೇಳಿದೆ, ಅದಕ್ಕೆ ಉತ್ತರ ಕೊಟ್ಟರು. 3 ಇಯರ್ಸ್ ಡೌನ್ ದ ಲೈನ್ ನವೀನ್ ಎಲ್ಲಿರ್ತೀರಾ? ಇದೇ ಥರ ಇನ್ನೊಂದು ದೊಡ್ಡ ವಿಶಿಷ್ಟವಾದ ಚಿತ್ರದ ಇಂಟರ್ವ್ಯೂಯಲ್ಲಿ ನಿಮ್ಮ ಜೊತೆನೇ ಕೂತಿರ್ತೀನಿ. ನೀವು ಡೈರೆಕ್ಟ್, ನಾನು ಮಾಡಲ್ಲ, ನೀವು ಡೈರೆಕ್ಟರ್ ಆಗಿರ್ತೀರ. ನಿಮ್ಮ ಆಶೀರ್ವಾದ ಸರ್. ನಾನು ನಿಮ್ಮ ಸಿನಿಮಾಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ಏನು ಹಬ್ಬ ಅಂದರೆ ಒಂದು ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡ್ಬೋದೇನೋ, ಅಥವಾ ನಾನೇ ಪ್ರೊಡ್ಯೂಸ್ ಮಾಡ್ಬೋದೇನೋ. ವಾಟ್ ಎವರ್ ವಿ ಡೂ ಇನ್ಸೈಡ್ ದಿಸ್ ಇಂಡಸ್ಟ್ರಿ ಓನ್ಲಿ. ಇವತ್ತು ಆಡಿಯನ್ಸ್ಗೆ ನೀವೇನು ಹೇಳ್ತೀರಾ ನಿಮ್ಮ ಸಿನಿಮಾ ಬಗ್ಗೆ, ಆ್ಯಕ್ಟರ್ ಸಿನಿಮಾ ಬಗ್ಗೆ? ಈಗಾಗಲೇ ನಮ್ಮ ಸಿನಿಮಾ ನೋಡಿದ್ದೀರಿ, ಆ್ಯಕ್ಟರು ನೀವೆಲ್ಲ ಇಷ್ಟ ಬಿದ್ದಿರೋವಾಗ ನೀವು ಥಿಯೇಟ್ರಲ್ಲಿ ಬಂದು ಏನು ನೀವು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಅದನ್ನು ಬೇರೆ 10 ಜನಕ್ಕೆ ಕೇಳಿ, ಅದು ಮಿಕ್ಕಿದವ್ರ ಜೊತೆ ಶೇರ್ ಮಾಡಿದಾಗ ಒಂದು ಸಿನಿಮಾ ಸಕ್ಸಸ್ ಆಗುತ್ತೆ. ಸಿನಿಮಾ ಸಕ್ಸಸ್ ಆದರೆ ಈ ಥರದ 10 ಸಿನಿಮಾ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ. ನವೀನ್ ಸರ್, ನಿಮ್ಮ ಸ್ಟೈಲಲ್ಲಿ ನಾನು ಇನ್ನೇನು ಕೇಳ್ಕೊಳ್ಳಲ್ಲ. ತುಂಬ ಒಳ್ಳೆಯ ಚಿತ್ರ ಮಾಡಿದ್ದೀವಿ. ನೀವು ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಪ್ರೆಡ್ ದ ವರ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 100 ಜನ ಬಂದು ವಾವ್ ಅಂದರೆ ಒಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗಲ್ಲ. 1,00,000 ಜನ ಬರಬೇಕು. ಆ 1,00,000 ಜನ ನಿಮ್ಮಿಂದನೇ ಅದು ಆಗೋಕ್ಕೆ ಸಾಧ್ಯ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಪ್ರೆಡ್ ಮಾಡಿ. ಯಾಕೆಂದರೆ ನಾವು ಯಾವುದೋ ಸಿನಿಮಾ ಮಾಡಿ ಪ್ರಮೋಟ್ ಮಾಡಿದ್ದಿದ್ರೆ ನಾವು ಮಾಡ್ತಾ ಇರಲಿಲ್ಲ. ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ತುಂಬ ಮನಸ್ಸಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಇದು ನಮ್ಮ ನೀವು ಸಿನಿಮಾ ನೋಡಿದ್ರೆ ಮಿರರ್ ನೋಡ್ದಂಗೆ ಇರುತ್ತೆ, ನಿಮ್ಮ ಕನ್ನಡಿ ನೋಡ್ದಂಗೆ ಇರುತ್ತೆ. ಸೊ ಡೆಫಿನೆಟ್ಲಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಸಿನಿಮಾ. ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ.
ಎಸ್ಪೆಷಲಿ ಫ್ಯಾಮಿಲಿ ಜೊತೆ ಬಂದು ನೋಡಿ ಅಂತ ಕೇಳ್ತೀನಿ. ಆ್ಯಂಡ್ ಒಳ್ಳೆ ಸಿನಿಮಾ ಬರಲ್ಲ ಅನ್ನೋದನ್ನ ಕಂಪ್ಲೇಂಟ್ ಮಾಡೋದು ನಿಲ್ಲಿಸಿ, ಯಾಕಂದರೆ ಈ ಥರ ಸಿನಿಮಾ ಬಂದಾಗ ನಾವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಸರ್ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸ್ಪೆಂಡಿಂಗ್ ಟೈಮ್ ಸರ್. ಥ್ಯಾಂಕ್ಸ್ ಅ ಲಾಟ್. ನಿಮ್ಮಿಂದ ತುಂಬ ಕಲ್ತ್ವಿ. ಹಲವಾರು ವಿಚಾರಗಳು ಆ್ಯಕ್ಚುಲಿ ನನಗೆ ಆನ್ಲೈನ್ ಬಗ್ಗೆ ಗೊತ್ತಿರಲಿಲ್ಲ. ಸೊ ಇವತ್ತು ಅದರಿಂದ ಒಂದು ಅಟ್ಲೀಸ್ಟ್ 1% ನನಗೆ ಗೊತ್ತಿರೋದು ನಾನು ಹೇಳ್ಕೊಡೋಕ್ಕೆ ಯಾವಾಗಲೂ ಇಷ್ಟ ಬೀಳ್ತೀನಿ. ಅದರಿಂದ ಹೇಳ್ಕೊಡೋದ್ರಿಂದ ಬೇರೆಯವ್ರನ್ನ ಕದ್ಬಿಟ್ಟು ನನ್ನ ಐಡಿಯಾಗಳು ಯೂಸ್ ಮಾಡ್ತಾರೆ ಅನ್ನೋದಾದರೆ ಅದರಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಆಗಲಿ. ಸೂಪರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಆ್ಯಂಡ್ ಆಲ್ ದಿ ಬೆಸ್ಟ್. ನಿಮ್ಮ ಸಿನಿಮಾ ಇನ್ನೂ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಸಿನಿಮಾ ಸೂತ್ರ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.